ನಮಸ್ಕಾರಗಳು. ನಾನು ನಜೀರ್ ಅಹಮದ್ ಚೋರ್ಗಸ್ತಿ, DMS ನ್ಯೂಸ್ಗೆ ಸ್ವಾಗತ. ಪುಂಡಪೋಖರಿಗಳಿಗೆ ದುಶ್ಚಟ ಮಾಡಲು ಅನುಕೂಲವಾಯಿತೇ ಹೊಸ ಸರ್ಕಾರಿ ಆಸ್ಪತ್ರೆ. ಸಮುದಾಯ ಆರೋಗ್ಯ ಕೇಂದ್ರ ಉದ್ಘಾಟನೆ ಆಗದಿದ್ದರೆ ಧರಣಿ ಸತ್ಯಾಗ್ರಹದ ಎಚ್ಚರಿಕೆ ನೀಡಿದ ನಮ್ಮ ಕರ್ನಾಟಕ ಸೇನೆ. ವಿಜಯಪುರ ಜಿಲ್ಲೆಯ ದೇವರ ಇಪ್ಪರಗಿ ತಾಲೂಕಿನ ಸಮುದಾಯ ಆರೋಗ್ಯ ಕೇಂದ್ರ ಹೊಸದಾಗಿ ಕಟ್ಟಡ ನಿರ್ಮಿಸಿ 6 ತಿಂಗಳಾದರೂ ಉದ್ಘಾಟನೆ ಭಾಗ್ಯ ಕೊಡಿ ಬಂದಿಲ್ಲ. ಹಲವು ಬಾರಿ ನಮ್ಮ ಕರ್ನಾಟಕ ಸೇನೆಯ ವತಿಯಿಂದ ದೇವರ ಇಪ್ಪರಗಿ ಮತಕ್ಷೇತ್ರದ ಶಾಸಕರಾದ ರಾಜುಗೌಡ ಪಾಟೀಲ್ ಹಾಗೂ ವಿಜಯಪುರ ಜಿಲ್ಲೆಯ ಉಸ್ತುವಾರಿ ಸಚಿವರಾದ MB ಪಾಟೀಲ್ ಅವರಿಗೂ ಮನವಿ ಮಾಡಿದ್ರು. ಏನೂ ಪ್ರಯೋಜನ ಆಗಿಲ್ಲ. ತುರ್ತು ಚಿಕಿತ್ಸೆಗಾಗಿ ರೋಗಿಗಳು ಬಂದರೆ ಹೆಣವಾಗಿ ವಾಪಸ್ ಹೋಗುವಂತಾಗಿದೆ. ತಾಲೂಕು ದಂಡಾಧಿಕಾರಿಗಳ ಮುಖಾಂತರ ಮನವಿ ಮಾಡಿಕೊಳ್ಳುವುದೇನೆಂದರೆ 30 ಏಪ್ರಿಲ್ ಒಳಗಾಗಿ ಸರ್ಕಾರಿ ಆಸ್ಪತ್ರೆ ಉದ್ಘಾಟನೆ ಮಾಡದಿದ್ದರೆ ಧರಣಿ ಸತ್ಯಾಗ್ರಹ ಮಾಡಲಾಗುವುದೆಂದು ಅಧ್ಯಕ್ಷರಾದಂತಹ ಹಸನ್ ನದಾಫ್ ಹಾಗೂ ಕರ್ನಾಟಕ ರಾಜ್ಯ ರೈತ ಸಂಘ ಯುವ ಸಂಚಾಲಕರು ಸಿದ್ದನಗೌಡ ಪಾಟೀಲ್ ಮತ್ತು ಅಮೀದ್ ಮುಲ್ಲಾ ಆಕ್ರೋಶ ವ್ಯಕ್ತಪಡಿಸಿದರು. ಈ ಸಂದರ್ಭದಲ್ಲಿ ಶಿವಯೋಗಿ ಮಹಾಸ್ವಾಮಿಗಳು, ಶಂಕರಗೌಡ ಹಿರೇಗೌಡರ್, ರಾಜ್ಯಾಧ್ಯಕ್ಷರು, ಉತ್ತರ ಕರ್ನಾಟಕ ರಾಜ್ಯ ರೈತ ಸಂಘ ಚಿದಾನಂದ್ ಭಜಂತ್ರಿ, ಡವಲ್ ಸಾಬ್ ಹೆಬ್ಬಾಳ್, ಮಲ್ಕು ಭಜಂತ್ರಿ, ದಾದಾ ಬೇಪಾರಿ ಹಾಗೂ ಅಬೂಬಕರ್ ಯಲ್ಗಾರ್, ಮಲ್ಲು ಬಿರಾದರ್, ಸಂಗನಗೌಡ ಬಿರಾದರ್ ಹಾಗೂ ನಮ್ಮ ಕರ್ನಾಟಕ ಸೇನೆಯ ಪದಾಧಿಕಾರಿಗಳು, ರೈತ ಮುಖಂಡರು ಉಪಸ್ಥಿತರಿದ್ದರು. ವರದಿ ಜಿಲ್ಲಾ ವರದಿ ಎಂ ಮನ್ಗೋಳಿ, DMS ನ್ಯೂಸ್, ದೇವರ ಇಪ್ಪರಗಿ, ನಿಮ್ಮದೇ ಧ್ವನಿ. ಉದ್ಘಾಟನೆ ಭಾಗ್ಯ ಬರ್ತಾ ಇಲ್ಲ. ಇಲ್ಲಿ ದೇವರಪುರ ತಾಲೂಕಿನ ಸುತ್ತಮುತ್ತ ಗ್ರಾಮದಿಂದ ಬಡಬಗ್ರೆಲ್ಲ ಬರ್ತಿರ್ತಾರೆ. ಸರ್ಕಾರದ ಬರೋರೇ ಶ್ರೀಮಂತ ಜನ ಅಲ್ಲ. ಇವರು ಯಾರು ರಾಜಕಾರಣಿಗಳು ಶ್ರೀಮಂತ ಜನ ದೊಡ್ಡ ದೊಡ್ಡ ಹಾಸ್ಪಿಟ್ಲಿಗೆ ಪ್ರೈವೇಟ್ ದವಾಖಾನೆ ತೋರಿಸೋತಾರ. ಬಡವರಿದ್ದವ್ರು ಏನು ಮಾಡ್ಬೇಕು? ಇವ್ರದ್ದೇ ಮನಿ ಅದು 6 ತಿಂಗಳು ಕಟ್ಟಿ ದೊಡ್ಡ ದೊಡ್ಡ ಬಿಲ್ಡಿಂಗ್ ಕಟ್ಟಿರ್ತಾರೆ. 6 ತಿಂಗಳು ಬಿಡ್ತಾರೆ. ನೀವು ಅವ್ರು ಏನು ಮಾಡ್ತಿದ್ರು, ಮರುದಿನನೇ ಓಪನಿಂಗ್ ಮಾಡ್ತಾರೆ. ಸರ್ಕಾರದಾಗ ಬಡವ್ರ ಜೀವನದ ಬಗ್ಗೆ ಇವರು ಆಟ ಆಡ್ದಂಗೆ ಆಗ್ತಿದ್ರು. ಇವರು ದೇವರಪುರ ತಾಲೂಕಿನ ಶಾಸಕರಿಗೆ ಕೊಟ್ಟಿವಿ. ಏನು ಮನವಿ ಕೊಟ್ಟರು ಏನೋ ಅದು ಅವರಿಗೆ ಫರಕೆ ಬರಲಾಗ್ಯದ. ಮತ್ತು ಜಿಲ್ಲಾ ಉಸ್ತುವಾರಿಗಳಾದ MB ಪಾಟೀಲ್ ಅವರಿಗೆ ಕೊಟ್ಟಿವಿ ಮನವಿ. ಅವರು ಮಾಡ್ತೇವೆ ಉದ್ಘಾಟನೆ ಮಾಡ್ತೇವೆ ಅಂತ ಮುಂದೆ ಹಾಕೋತೇವೆ ಹೊಂಟ್ರ. ಇಲ್ಲೇ ಪಕ್ಕದಲ್ಲಿ ಹಳೆ ಆಸ್ಪತ್ರೆ ಐತಿ, ಸರ್ಕಾರದ ದವಾಖಾನೆ. ಅಲ್ಲಿ ಏನಾದರೂ ಎಮರ್ಜೆನ್ಸಿ ಪೇಷಂಟ್ಗಳು ಒಳಗೆ ಹೋದ್ರೆ ಸೀದಾ ಹಾರ ಹಾಕೊಂಡೆ ಹೊರಗೆ ಬರ್ಬೇಕು ಅವರು. ಅಂಥ ಪರಿಸ್ಥಿತಿ ಆ ದವಾಖಾನೆ ಆಗದ. ಅಂಥ ಪರಿಸ್ಥಿತಿ ಇರೋಕಲ್ಲ ಇದು ಎಲ್ಲ ಮತ್ತೇನದು ಆರೋಗ್ಯದ ಆಟ ಆಡ್ದಂಗಲ್ಲಪ್ಪ. ಇಲ್ಲಿ ರಾಷ್ಟ್ರೀಯ ಹೆದ್ದಾರಿ ಐತಿ ನಮ್ಮ ದೇವರಪುರ ತಾಲೂಕಿನಲ್ಲಿ. ಅಲ್ಲಿ ಎಷ್ಟೋ ಆಕ್ಸಿಡೆಂಟ್ಗಳು ಅಪಘಾತಗಳು ಆಗ್ಯಾವು. ಇದೇನಾದ್ರೂ 4-5 ತಿಂಗಳ ಹಿಂದೆ ಅಕಸ್ಮಾತ್ ಇದು ಉದ್ಘಾಟನೆ ಆಗಿದ್ದಿದ್ರೆ ಎಷ್ಟೋ ಪ್ರಾಣಗಳು ಉಳಿತಿದ್ದು. 3D ಬ್ಯಾಕ್ ಆಗಿರೋದು. ಇಂದು ದೇವರಪುರ ತಾಲೂಕಿನ ಸಮುದಾಯ ಆರೋಗ್ಯ ಕೇಂದ್ರ 6 ತಿಂಗಳಾಯಿತು ಇದು ಸಜ್ಜಾಗಿ, ಇನ್ನೂ ಅದರ ಉದ್ಘಾಟನೆ ಆಗಿಲ್ಲ. ಇಲ್ಲಿ ದೇವರಪುರ ನಮ್ಮ ಕರ್ನಾಟಕ ಸೇನೆ ಹಾಗೂ ಕರ್ನಾಟಕ ರಾಜ್ಯ ರೈತ ಸಂಘ ವತಿಯಿಂದ ಹಲವಾರು ಬಾರಿ ಮನವಿಯನ್ನು ಮಾಡಿಕೊಂಡಿದ್ವಿ ಮಾನ್ಯ ಉಸ್ತುವಾರಿ ಮಿನಿಸ್ಟ್ರಿಗಳಿಗೆ ಮತ್ತು ತಹಸೀಲ್ದಾರ್ ಸಾಹೇಬರಿಗೆ, ಶಾಸಕರಿಗೂ. ಹಾಗಾಗಿ ಇನ್ನೂ ನಾವು ಏನು ಹೇಳ್ತಾ ಇದ್ದೇವಪ್ಪ ಅಂತಂದ್ರೆ ಅತಿ ಬೇಗನೆ ಇದನ್ನು ಉದ್ಘಾಟನೆ ಮಾಡಬೇಕು. ಬಡವರಿಗೆ, ರೈತರಿಗೆ, ದಲಿತರಿಗೆ ಅನುಕೂಲ ಆಗ್ತೈತಿ. ಯಾಕಂದರೆ ಇಂಥ ಬಿಜಾಪುರ ಜಿಲ್ಲೆಯಲ್ಲಿ ದೇವರಪುರ ತಾಲೂಕಿಗೆ ಭಾಳ ಇಲ್ಲಿ ಏನು ಯಾರು ಕೇರ್ ಮಾಡೋರು ಯಾರೂ ಇಲ್ಲ. ಮಾನ್ಯ ಶಾಸಕರು ಇದರ ಬಗ್ಗೆ ತುಂಬ ಗಮನ ಸೆಳೆಯಬೇಕು. ಇಲ್ಲಪ್ಪ ಅಂದ್ರೆ ಮಾನ್ಯ ಉಸ್ತುವಾರಿ ಮಿನಿಸ್ಟ್ರು ಇದನ್ನು ಶೀಘ್ರದಲ್ಲೇ ಉದ್ಘಾಟನೆ ಮಾಡಬೇಕಾಗ್ತದೆ. ಇಲ್ಲಪ್ಪ ಅಂತಂದರೆ ನಮ್ಮ ಪ್ರಗತಿಪರ ಸಂಘಟನೆಗಳ ಕೂಡಿ ರಾಷ್ಟ್ರೀಯ ಹೆದ್ದಾರಿಯನ್ನು ತಡೆದು ಒಂದು ಉಗ್ರವಾದಂಥ ಹೋರಾಟ ಮಾಡಬೇಕಾಗ್ತದ. ಮುಂದಿನ ದಿನಮಾನದಲ್ಲಿ ತಾವು ಈಗ ಬೇಗ ಎಚ್ಚೆತ್ತುಕೊಂಡು ತಾವು ಇದನ್ನು ಉದ್ಘಾಟನೆ ಮಾಡಬೇಕು. ಮಾನ್ಯ ತಹಸೀಲ್ದಾರ್ ಸಾಹೇಬರಿಗೂ ನಾವು ಮನವಿಯನ್ನು ಕೊಡ್ತಾ ಇದ್ದೀವಿ. ಆ ಮನವಿ ಮುಖಾಂತರ ಕೇಳ್ಕೊತಾ ಇದ್ದೀವಿ. ಬೇಗ ಮೇಲಿನ ಅಧಿಕಾರಿಗಳಾದಂಥ DH ಸಾಹೇಬರಿಗೂ ಫೋನ್ ಮಾಡಿದ್ವಿ, ಫೋನ್ ರಿಸೀವ್ ಮಾಡೋಕ್ಕೆ ಇರಲಿಲ್ಲ. ಅಷ್ಟು ನೆಗ್ಲಿಜೆನ್ಸ್ ಮಾಡ್ತಾ ಇದ್ದಾರೆ. ಹಾಗಾಗಿ ಮೇಲಾಧಿಕಾರಿಗಳಾದಂಥ DH ಆಗಲಿ, DC ಸಾಹೇಬರಾಗಲಿ, CS ಅವರಾಗಲಿ, ಯಾಕಂದ್ರೆ CS ಅವ್ರದ್ದು ಹ್ಯಾಂಡ್ ಓವರ್ ಮಾಡಬೇಕು ಬಿಲ್ಡಿಂಗ್. ಅವ್ರು ಹ್ಯಾಂಡ್ ಓವರ್ ಮಾಡಿ ಅಂತ ಹೇಳ್ತಾರೆ ಬಿಲ್ಡಿಂಗು. ಅದಕ್ಕೆ CS ಅವರು ಅದು ಹ್ಯಾಂಡ್ ಓವರ್ ಮಾಡಿದ್ದಾರೆ. ಇವರು DH ಅವರು ಉದ್ಘಾಟನೆ ಮಾಡೋಕ್ಕೆ ಡೇಟ್ ತೊಗೋಬೇಕಾಗ್ತದೆ. ಹಾಗಾಗಿ ನಾವು ತಹಸೀಲ್ದಾರ್ ಸಾಹೇಬರಿಗೂ ಕೇಳ್ಕೊತಾ ಇದ್ದೀವಿ. ಏನಪ್ಪ ಅನ್ನಪ್ಪ ಅಂದ್ರೆ ಇದನ್ನು ಇವತ್ತಿನೇ ಇದನ್ನು ಮೇಲಾಧಿಕಾರಿಗಳು ತಿಳಿಸ್ಬೇಕಾಗ್ತದೆ. ಇಲ್ಲಪ್ಪ ಅಂದರೆ ಎಲ್ಲ ಸೇನೆ ಹೋರಾಟಗಾರರ ಕೂಡಿಕೊಂಡು ಒಂದು ದೊಡ್ಡವಂಥ ಹೋರಾಟ ದೇವರಪುರದಲ್ಲಿ ಹೊಂದ್ಕೊಳ್ಬೇಕಂತ ನಾನು ಹೇಳ್ತಾ ಇದ್ದೀನಿ. ಇಂದು ದೇವರ ಇಪ್ಪರಗಿ ಪಟ್ಟಣದ ಆರೋಗ್ಯ ಕೇಂದ್ರದೊಳಗೆ ನಾವೆಲ್ಲರೂ ಕೂಡ ಇವತ್ತು ನಮ್ಮ ಕರ್ನಾಟಕ ಸೇನೆಯ ಎಲ್ಲ ತಾಲೂಕಾ ಅಧ್ಯಕ್ಷರನ್ನ ಒಳಗೊಂಡು, ನಮ್ಮ ರಾಜ್ಯ ರೈತ ಸಂಘಟನೆ ಅಧ್ಯಕ್ಷರು ಕೂಡ ಎಲ್ಲರೂ ಒಳಗೊಂಡು ಇವತ್ತು ಸೇರುವಂಥ ಉದ್ದೇಶ ಏನು ಅಂತಂದರೆ, ದೇವರ ಇಪ್ಪರಗಿ ಪಟ್ಟಣದೊಳಗೆ ಸುಮಾರು 6 ತಿಂಗಳ ಕಾಲ ಪೂರ್ವದೊಳಗೆ ನಿಯೋಜಿತವಾಗಿ ಇವತ್ತು ಉದ್ಘಾಟನೆಗೆ ಸಜ್ಜಾಗಿರುವಂಥ ಪ್ರಾಥಮಿಕ ಆರೋಗ್ಯ ಕೇಂದ್ರ
ಸುಸಜ್ಜಿತವಾದ ಕಟ್ಟಡವನ್ನು ಹೊಂದಿದೆ. ಅದಕ್ಕೆ ಏನು ಬೇಕಾದಂತಹ ಎಲ್ಲ ವ್ಯವಸ್ಥೆಗಳು ಕೂಡ ಪೂರ್ಣವಾಗಿದ್ದರೂ ಕೂಡ ಈ ರಾಜಕೀಯ ಒತ್ತಡ ಹಾಗೂ ರಾಜಕೀಯ ವಿಚಾರಗಳಿಂದ ಇವರ ಊಹಾಪೋಹಗಳ ಮಾತುಗಳಿಂದ ಒಂದಿಷ್ಟು ಒತ್ತಡಗಳ ಮೇರೆಗೆ ಈ ಒಂದು ಉದ್ಘಾಟನೆ ನಿಂತುಕೊಂಡು ಸಾಕಷ್ಟು ಈ ಭಾಗದ ಈ ಕ್ಷೇತ್ರದ ಎಲ್ಲ ಬಡವರಿಗೆ, ದೀನ ದಲಿತರಿಗೆ ಹಾಗೂ ಎಲ್ಲ ಬಡವರಂಥ ಬಡತನದೊಳಗಿರುವಂಥ ಎಷ್ಟೋ ಕುಟುಂಬಗಳಿಗೆ ನೆರವಾಗುವಂಥ ಇವತ್ತು ನೋಡ್ರಿ, ನಮ್ಮ ಬದುಕಿಗೆ ಒಂದಿಷ್ಟು ಬಂಗಾರ ಇಲ್ಲಂದ್ರೂ ಪರವಾಗಿಲ್ಲ, ಒಂದಿಷ್ಟು ಆಸ್ತಿ ಇಲ್ಲಂದ್ರೂ ಪರವಾಗಿಲ್ಲ, ಆರೋಗ್ಯ ಸಜ್ಜಾಗಿದ್ದರೆ, ಆರೋಗ್ಯವು ಕೂಡ ಸುರಕ್ಷಿತವಾಗಿದ್ದರೆ ನಾವು ಬದುಕು ನಡೆಸಲಿಕ್ಕೆ ಸಾಧ್ಯ ಇದೆ. ಯಾಕಂದರೆ ಇವತ್ತು ದುಡ್ಡಿದ್ದಂಥವರು, ಆರ್ಥಿಕವಾಗಿ ಸಬಲವಾಗಿರುವಂಥವರು ದೊಡ್ಡ ದೊಡ್ಡ ಹಾಸ್ಪಿಟಲ್ಗಳಿಗೆ ಹೋಗ್ಲಿಕ್ಕೆ ಸಾಧ್ಯ ಇದೆ. ಎಷ್ಟೋ ಜನ ರೈತರು, ಕೂಲಿ ಕಾರ್ಮಿಕರು ಏನೈತೆ ಈ ಒಂದು ಸರ್ಕಾರಿ ದವಾಖಾನೆಯನ್ನು ಅವಲಂಬಿತವಾಗಿರ್ತಾರೆ. ಅದಕ್ಕೆ ಇಂತಹ ಸುಸಜ್ಜಿತವಾದಂತಹ ತಾಲೂಕಾ ಕೇಂದ್ರದೊಳಗೆ ರೆಡಿಯಾಗಿ ನಿಂತಹ ಕಟ್ಟಡ ಇದು ಉದ್ಘಾಟನೆ ಆದರೆ ಇದರಿಂದ ಎಷ್ಟೋ ಕುಟುಂಬಗಳಿಗೆ ಬದುಕನ್ನು ನಿರ್ಮಾಣ ಮಾಡುವಂತಹ, ಬದುಕಿಗೆ ಮೌಲ್ಯವಾದಂತಹ ಸುರಕ್ಷತೆಯನ್ನು ಕೊಡಲಿಕ್ಕೆ ಸಾಧ್ಯ ಐತೆ. ಅದಕ್ಕೆ ಇಲ್ಲಿ ಯಾವ ಉದ್ದೇಶಗಳು ಬೇರೆ ಇಲ್ಲ. ಇಲ್ಲಿ ಸೇರುವಂತಹ ಸಂಘಟನೆಗಳು ಏನು ಉದ್ದೇಶಗಳನ್ನ ಇಟ್ಕೊಂಡಾರಂತಂದರೆ ಎಲ್ಲರಿಗೂ ಕೂಡ ಒಳ್ಳೆಯದನ್ನು ಆಗಬೇಕು, ಬಡವರಿಗೆ ಅನುಕೂಲ ಆಗುವಂಥ ಕಟ್ಟಡದೊಳಗೆ ಇವತ್ತು ಆರೋಗ್ಯದೊಳಗೆ ಎಲ್ಲರೂ ಚಿಕಿತ್ಸೆಯನ್ನು ಪಡಿಬೇಕನ್ನುವಂಥ ಉದ್ದೇಶವನ್ನು ಇಟ್ಕೊಂಡಿದ್ದಾರೆ. ಅದಕ್ಕೆ ತಹಶೀಲ್ದಾರ್ ಅವರಿಗೂ ಕೂಡ ಮನವಿಯನ್ನು ಮಾಡಿದ್ದೇವೆ. ಅವರು ಕೂಡ ಒಂದಿಷ್ಟು ವಿಚಾರಗಳನ್ನು ಅವರು ಸಮಂಜಸವಾಗಿ ಹಚ್ಕೊಂಡಿಲ್ಲ. ಅದಕ್ಕೆ ಅವರಿಗೂ ಕೂಡ ಈ ಉದ್ದೇಶದಿಂದ ಹೇಳಬೇಕಾದಂಥದ್ದು ಏನಂತಂದರೆ, ನೀವು ದೇವರಿಪ್ಪರಿಗೆ ತಾಲೂಕಾ ಅಂತಂದರೆ ತಾಲೂಕಾ ದಂಡಾಧಿಕಾರಿಗಳಿಗೂ ಕೂಡ ಭಾಳ ಪ್ರಾಮುಖ್ಯವಾದಂತಹ ಒಂದು ಹುದ್ದೆ ಇರ್ತದೆ. ಆ ಜವಾಬ್ದಾರಿಯನ್ನು ತೆಗೆದುಕೊಂಡು ಯಾವ ರಾಜಕೀಯವಾಗಲಿ ಮತ್ತೊಂದಕ್ಕಾಗಲಿ ಮಣಿಯದೇನೆ ಇದನ್ನು ಸುಸಜ್ಜಿತವಾಗಿ ಸುವ್ಯವಸ್ಥಿತವಾಗಿ ಈ ಎಲ್ಲ ವಿಚಾರಗಳನ್ನು ಮಾನ್ಯ ತಾಲೂಕಾ ಮತಕ್ಷೇತ್ರದ ಶಾಸಕರಿಗೂ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರಿಗೂ ಕೂಡ ಇದನ್ನು ತಿಳಿಸಬೇಕು. ಆದಷ್ಟು ಬೇಗ ಈ ಒಂದು ಕಟ್ಟಡ ಉದ್ಘಾಟನೆ ಆಗಿ ಇಲ್ಲಿ ಈ ಭಾಗದಲ್ಲಿರುವಂಥ ಎಲ್ಲರಿಗೂ ಕೂಡ ಅನುಕೂಲ ಆಗುವಂಥ ಕೆಲಸ ಆಗಬೇಕನ್ನುವಂಥ ಉದ್ದೇಶವನ್ನು ಈ ಸಂದರ್ಭದಲ್ಲಿ ವ್ಯಕ್ತಪಡಿಸ್ತೇವೆ.